ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ 6 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 17 ರಾಜ್ಯಗಳಿಗೆ ಬಿಜೆಪಿ ಚುನಾವಣಾ ಉಸ್ತುವಾರಿಗಳು ಮತ್ತು ಸಹ ಚುನಾವಣಾ ಉಸ್ತುವಾರಿಗಳನ್ನು ನೇಮಿಸಿದೆ. ಕರ್ನಾಟಕಕ್ಕೆ ರಾಜ್ಯಸಭಾ ಸಂಸದ ರಾಧಾಮೋಹನ್ ಅಗರ್ವಾಲ್ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿಯೂ ಸುಧಾಕರ್ ರೆಡ್ಡಿ ಅವರನ್ನ ಸಹ ಚುನಾವಣಾ ಉಸ್ತುವಾರಿಯನ್ನಾಗಿಯೂ ನೇಮಿಸಿದೆ. ಅಂಡಮಾನ್ ನಿಕೋಬಾರ್ ಸತ್ಯಕುಮಾರ್, ಅರುಣಾಚಲ ಪ್ರದೇಶ ಅಶೋಕ್ ಸಿಂಘಲ್, ಬಿಹಾರ್ ವಿನೋದ್ ತಾಡ್ವೆ, ದೀಪಕ್ ಪ್ರಕಾಶ್, ಚಂಡೀಗಢ ವಿಜಯಭಾಯಿ ರೂಪಾನಿ, ದಿಯು ದಮನ್ ಪೂರ್ಣೇಶ್ ಮೋದಿ, ರಾಹುಲ್ ಗಾಂಧಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದಂತಹ ಶಾಸಕ ದುಷ್ಯಂತ್ ಪಟೇಲ್, ಗೋವಾ ಆಶೀಶ್ ಸೂದ್, ಹರಿಯಾಣ ಬಿಪ್ಲಬ್ ಕುಮಾರ್ ದೇಬ್, ತ್ರಿಪುರಾದ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಸುರೇಂದ್ರ ನಗಾರ್, ಹಿಮಾಚಲ ಪ್ರದೇಶ ಶ್ರೀಕಾಂತ್ ಶರ್ಮಾ ಮತ್ತು ಸಂಜಯ್ ಟಂಡನ್, ಜಮ್ಮು ಕಾಶ್ಮೀರ ತರಣ್ ಚುಗ್ ಮತ್ತೆ ಆಶೀಶ್ ಸೂದ್, ಜಾರ್ಖಂಡ್ ಲಕ್ಷ್ಮೀಕಾಂತ್ ಬಾಜಪೇಯಿ, ಕರ್ನಾಟಕ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ಸುಧಾಕರ್ ರೆಡ್ಡಿ, ಕೇರಳ ಪ್ರಕಾಶ್ ಜಾವಡೇಕರ್, ಲಡಾಖ್ ತರುಣ್, ಲಕ್ಷದ್ವೀಪ್ ಅರವಿಂದ್ ಮೆನನ್, ಮಧ್ಯಪ್ರದೇಶ ಮಹೇಂದ್ರ ಸಿನ್ಹಾ ಮತ್ತು ಸತೀಶ್ ಉಪಾಧ್ಯಾಯ, ಒಡಿಶಾ ವಿಜಯಪಾಲ್ ಸಿಂಹ ತೋಮರ್, ಪುದುಚೇರಿ ನಿರ್ಮಲ್ ಕುಮಾರ್ ಸುರಾಣ ಕರ್ನಾಟಕದವರು, ಪಂಜಾಬ್ ವಿಜಯಭಾಯಿ ರೂಪಾನಿ, ನರೇಂದ್ರ ಸಿಂಹ, ಸಿಕ್ಕಿಂ ದಿಲೀಪ್ ಜೈಸ್ವಾಲ್, ತಮಿಳುನಾಡು ಅರವಿಂದ್ ಮೆನನ್ ಮತ್ತು ಸುಧಾಕರ್ ರೆಡ್ಡಿ, ಉತ್ತರ ಪ್ರದೇಶ ಬೈಜಯಂತ್ ಪಾಂಡಾ, ಉತ್ತರಾಖಂಡ್ ದುಷ್ಯಂತ್ ಕುಮಾರ್ ಗೌತಮ್, ಪಶ್ಚಿಮ ಬಂಗಾಳಕ್ಕೆ 3 ನೇಮಿಸಿದೆ. ಮಂಗಲ್ ಪಾಂಡೆ, ಅಮಿತ್ ಮಾಳವಿಯಾ ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥರು ಜೊತೆಗೆ ಆಶಾ. ಪಶ್ಚಿಮ ಬಂಗಾಳಕ್ಕೆ 3. ಸೊ 17 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು. ರಾಧಾಮೋಹನ್ ದಾಸ್ ಅಗರ್ವಾಲ್ ಉತ್ತರ ಪ್ರದೇಶದ ಗೋರಖ್ಪುರ್ ಅರ್ಬನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು. ಹಿಂದೂ ಮಹಾಸಭಾದಿಂದ ಮೊದಲ ಬಾರಿಗೆ ಗೆದ್ದು ಶಾಸಕರಾಗಿದ್ರು. ಯೋಗಿ ಆದಿತ್ಯನಾಥ್, ಈಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮೊದಲ ಬಾರಿಗೆ ಬಿಜೆಪಿ ಟಿಕೆಟ್ ನಲ್ಲಿ ಗೋರಖ್ಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಪರವಾಗಿ ಗೋರಖ್ಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅದರ ಉಸ್ತುವಾರಿಯನ್ನು ನೋಡಿಕೊಂಡಿದ್ದವರು ಇದೇ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅವರನ್ನು ಅಪಾಯಿಂಟ್ ಮಾಡಿದ ಬಳಿಕ 2017ರಲ್ಲಿ ಗೋರಖ್ಪುರ ಅರ್ಬನ್ ವಿಧಾನಸಭಾ ಕ್ಷೇತ್ರಕ್ಕೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ರಾಜೀನಾಮೆ ಕೊಟ್ಟರು ಬಿಜೆಪಿ ಹೈಕಮಾಂಡ್ ನ ಸೂಚನೆಯ ಮೇರೆಗೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕಂಟೆಸ್ಟ್ ಮಾಡಿ ಗೆದ್ರು. ಸೊ ಆ ಕಾರಣಕ್ಕೋಸ್ಕರ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರನ್ನ 2022ರಲ್ಲಿ ರಾಜ್ಯಸಭಾ ಸಂಸದರನ್ನಾಗಿ ಉತ್ತರ ಪ್ರದೇಶದಿಂದ ಆಯ್ಕೆ ಮಾಡಿ ಕಳುಹಿಸಲಾಗುತ್ತೆ. ಈಗ ಅವರಿಗೆ ಕರ್ನಾಟಕದ ಲೋಕಸಭಾ ಚುನಾವಣೆಯ ಉಸ್ತುವಾರಿಯನ್ನು ಕೊಡಲಾಗಿದೆ. ಅವರು ಈಗಾಗಲೇ ಕೇರಳ ಮತ್ತು ಲಕ್ಷದ್ವೀಪದ ಬಿಜೆಪಿ ಉಸ್ತುವಾರಿಯೂ ಕೂಡ ಹೌದು. ಇನ್ನು ಸುಧಾಕರ್ ರೆಡ್ಡಿ ಅವರು ಮೂಲತಃ ಆಂಧ್ರ ಪ್ರದೇಶದವರು, MLC, ದಕ್ಷಿಣ ಭಾರತದ ಬಿಜೆಪಿ ಸಂಘಟನೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಂತವರು. ಸೊ ಇಬ್ರು ಪ್ರಮುಖರಿಗೆ ಇನ್ಚಾರ್ಜ್ ಅನ್ನ ಕೊಡಲಾಗಿದೆ. ಒಬ್ರು ಯೋಗಿ ಆದಿತ್ಯನಾಥ್ ಅವರನ್ನ ಗೆಲ್ಲಿಸಿದಂತವರು, ಜೊತೆಗೆ ಈಗ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಈ ಹಿಂದೆ ಶಾಸಕರಾಗಿದ್ದಂತಹ ಕ್ಷೇತ್ರದಲ್ಲಿ ಈಗ ಯೋಗಿ ಆದಿತ್ಯನಾಥ್ MLA.